ಸರ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ಹಿಂದೆ ಹೇಳಿತ್ತು ಏನಂತ, ಲೋಕಸಭೆ ಚುನಾವಣೆ ಆಗೋವರೆಗೂ ಯಾವುದೇ ಬದಲಾವಣೆ ಇಲ್ಲ, ಲೋಕಸಭಾ ಚುನಾವಣೆ ಆದ ನಂತರ ನಿರ್ಧಾರ ಮಾಡಲಾಗುತ್ತದೆ. ಈಗ ಲೋಕಸಭಾ ಚುನಾವಣೆ ಮುಗಿದಿದೆ, ಎಷ್ಟೋ ಜನ ಶಾಸಕರುಗಳು ಕೇಳ್ತಾ ಇದ್ದಾರೆ ಯಾವಾಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹೈಕಮಾಂಡ್ ಅದಕ್ಕೊಂದು ಸ್ಪಷ್ಟತೆ ಕೊಡಬೇಕು ಅನ್ನುವಂಥದ್ದು. ಆ ಸ್ಪಷ್ಟತೆ ಏನಾದ್ರು ಇದೆಯಾ ಅಥವಾ ಹಿಂಗೆ ಸರ್ ಈಗ ಕಂಟಿನ್ಯೂ ಆಗುತ್ತಾ ಇಲ್ವಾ? ಈಗ ಅದು ಹೈಕಮಾಂಡ್ ಅವ್ರ ಗಮನದಲ್ಲಿದೆ. ಯಾರು ಹಿಂದೆ ಮುಖ್ಯಮಂತ್ರಿಗಳನ್ನಾಗಿ ಸಿದ್ದರಾಮಯ್ಯನವರನ್ನು ಅವರು ಯಾವಾಗ ಘೋಷಣೆ ಮಾಡ್ತಾರೆ, ಸನ್ಮಾನ್ಯ ಕೆ.ಸಿ. ವೇಣುಗೋಪಾಲ್ ಅವರು ಒಂದು ಪ್ರೆಸ್ ರಿಲೀಸೇ ಮಾಡ್ತಾರೆ. ನಿಮ್ಮ ಹತ್ರ ಎಲ್ಲ ಕಾಪಿಗಳಿದ್ದಾವೆ. ಆ ಪ್ರೆಸ್ ರಿಲೀಸಲ್ಲಿ ಎಲ್ಲ ಡೀಟೇಲ್ ಬರೀತಾರೆ. ಬರೆದು ಲಾಸ್ಟ್ ಪ್ಯಾರಾದಲ್ಲಿ ಫೈನಲಿ our Congress President is pleased to announce through me to the general public ಅಂತ ಬರೆದು ಅದರಲ್ಲಿ ಬರೀತಾರೆ. ಅವರು ಬರೆದಿದ್ದಾರೆ. ಮತ್ತು ನಿಮ್ಮ ಮುಂದೆನೂ ಹೇಳಿದ್ದಾರೆ. ಏನು ಬರೆದಿದ್ದಾರೆ? CM Siddaramaiah ji will be the Chief Minister of Karnataka, and then D.K. Shivkumar will be the only Deputy Chief Minister of Karnataka. He will continue till the parliament election is over as the KPCC president. ಇವು ಮೂರು ಅಂಶ ಅವರೇ ಹೇಳಿದ್ದಾರೆ. ನೀವು ಹೇಳಿದಂಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋಯ್ತಲ್ಲ, ಇದನ್ನೇನು ಯಾಕೆ? he will continue till the parliament elections is over ಅಂತಕ್ಕಂಥದ್ದು ಇದೆ. ಅದರಲ್ಲಿ ಎಲ್ಲ ನಿಮ್ಗೆ ಹೆಂಗಿದೆ ಆಂಗ್ಸೈಟಿ ಹಂಗೇನೆ ಕೂಡ ಇದೆ. ಅಲ್ಲಿ ಕಾರ್ಯಕರ್ತರಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಹೇಳಿದ್ರಲ್ಲ ಅವರು ಮಾಡ್ಬೋದೇನೋ ಬದಲಾವಣೆ ಅಂತಕ್ಕಂಥದ್ದು. ನಾನು ಕೂಡ ಅವರಿಗೆ ಬದಲಾವಣೆ ಮಾಡಿ ಅಂತ ನಮ್ಮದೇನು ಒತ್ತಾಯ ಇಲ್ಲ. ಆದರೆ ಅಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದರಲ್ಲೇನು ಗೊಂದಲ ಸೃಷ್ಟಿ ಆಗ್ತದೆ ಅದನ್ನು ನೀವು ನಿವಾರಣೆ ಮಾಡಬೇಕು. ಇಲ್ಲ ಇನ್ನೂ 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, ಅಥವಾ ಮುಂದಿನ ಎಲೆಕ್ಷನ್ ಇರ್ತಾರೆ, ಇರಲಿ, ನಮ್ಮದೇನು ಅವ್ರು ಇರೋದಕ್ಕೆ ಅಡ್ಡಿ ಇಲ್ಲ. ಆದರೆ ಆ ಗೊಂದಲ ನಿವಾರಣೆ ಆಗಬೇಕು ಅಂತ ನಿಮ್ಮ ಅನಿಸಿಕೆ ಏನಿದೆ ಅದಕ್ಕೆ ನನ್ನ ಸಹಮತ ಇದೆ. ಅಲ್ಲ, ನಿಮ್ಮ ಅನಿಸಿಕೆ ಇದೆಯಲ್ಲ, ಅದಕ್ಕೆ ಸಹಮತ ಇದೆ. ಅಲ್ಲ, ACC ಪತ್ರಿಕೆ ಪ್ರಕಟಣೆನೂ ಕೂಡ ಸತ್ಯ, ನಿಮ್ಮ ಅನಿಸಿಕೆನೂ ಸತ್ಯ, ನಮ್ಮ ಸಹಮತನೂ ಸತ್ಯ.